ಅಂತಿಮವಾಗಿ ರಾಹುಲ್ ಗಾಂಧಿ ಅವರೇ ಎಐಸಿಸಿ ಅಧ್ಯಕ್ಷರಾಗುವುದು ಬಹುತೇಕ ನಿಶ್ಚಿತ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಏನ್ ಮಾಡ್ತಾರೆ ಅಂತ ರಾಜ್ಯದಲ್ಲೂ ಕೂಡ ಬಹುದೊಡ್ಡ ರಾಜಕೀಯ ಬೆಳವಣಿಗೆ ಆಗ್ಬಿಡುತ್ತಾ? ನವೆಂಬರ್ ಬಳಿಕ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಹಾಕಿ ಬಿಡ್ತಾರಾ ಮಲ್ಲಿಕಾರ್ಜುನ ಖರ್ಗೆ? ರಾಜ್ಯದಲ್ಲೂ ಕೂಡ ಬಹುದೊಡ್ಡ ರಾಜಕೀಯ ಬೆಳವಣಿಗೆ ಆಗಬಹುದಾ? ನವೆಂಬರ್ ಬಳಿಕ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗಿ ಬಿಡ್ತಾರಾ ಮಲ್ಲಿಕಾರ್ಜುನ ಖರ್ಗೆ? ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ಬದಲಾವಣೆ ಆಗುವುದು ನಿಶ್ಚಿತ ಅನ್ನೋದು ನಾವು ಗಮನಿಸಬೇಕಾಗಿರುವಂತಹ ವಿಚಾರ. ರಾಜಕೀಯ ಸಂಧ್ಯಾ ಕಾಲದಲ್ಲಿ ಖರ್ಗೆ ಕನಸು ನನಸಾಗೇ ಬಿಡುತ್ತಾ? ಯಾವ ಕನಸು? ಸಿಎಂ ಗಾದಿಯಲ್ಲಿ ಕೂರಿಸುವ ಕನಸು ನನಸಾಗುತ್ತಾ ಅನ್ನೋದು ಪ್ರಶ್ನೆ. ಎಐಸಿಸಿ ಅಧ್ಯಕ್ಷ ಸ್ಥಾನದ ಅವಧಿ ಮುಕ್ತಾಯದ ಬಳಿಕ ರಾಜ್ಯಕ್ಕೆ ಖರ್ಗೆ ಅವರು ಅಧಿಕೃತವಾಗಿ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ರಾಜ್ಯ ರಾಜಕಾರಣದಲ್ಲಿ ಖರ್ಗೆಗೆ ಸ್ಥಾನ ಕೊಡೋದಕ್ಕೆ ಹೈಕಮಾಂಡ್ ಚಿಂತನೆ ನಡೆಸಿದೆಯಂತೆ. ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಎಂಟ್ರಿಯ ವಿಚಾರಗಳು. ಒಂದ್ ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಅಂದ್ರೆ ಎಐಸಿಸಿ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಅವರನ್ನ ನೇಮಕ ಮಾಡುವಂತಹ ಚಿಂತನೆ. ಈಗ ಆಲ್ರೆಡಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹಾಗಾದ್ರೆ ಯಾವ ಹುದ್ದೆಯಲ್ಲಿ ಕೂರಿಸಬಹುದು ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಬಟ್ ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯರಾಗುವುದಿಲ್ಲ, ಬದಲಾಗಿ ರಾಜ್ಯ ರಾಜಕೀಯದಲ್ಲಿ ಸಕ್ರಿಯರಾಗುವುದಕ್ಕೆ ಮನಸ್ಸು ಮಾಡ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅಂತ. ಹಾಗಾದ್ರೆ ಯಾವ ಹುದ್ದೆಯಲ್ಲಿ ಕೂರಿಸಬಹುದಪ್ಪ ಅನ್ನೋದು ಸದ್ಯ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಬಟ್ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರೆ ಬೇರೆ ಯಾವ ಹುದ್ದೆ ಮೇಲೂ ಕೂಡ ಅವ್ರಿಗೆ ಕನಸಿಲ್ಲ. ಬದಲಾಗಿ ಸಿಎಂ ಕುರ್ಚಿ ಮೇಲೆ ಕೂತ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸ್ವತಃ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳಿದ್ದಾರೆ, ಸಿಎಂ ಕುರ್ಚಿ ಖಾಲಿ ಇಲ್ಲ, ಬದಲಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ ಅಂದ್ರೆ ಬಿಟ್ಕೊಡೋದಕ್ಕೆ ನಾನು ಸಿದ್ಧ ಅನ್ನುವಂತ ಸಂದೇಶವನ್ನ ಸಿದ್ದರಾಮಯ್ಯನವರು ಕೊಟ್ಟಾಗಿತ್ತು. ಹಾಗಾಗಿ ಡಿಸಿಎಂ ಅವರು ಸಿಎಂ ಆಗೋದು ಇಷ್ಟ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ್ರೆ ಸಿಎಂ ಕುರ್ಚಿ ಖಾಲಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರೇ ಹೇಳಿರೋದ್ರಿಂದ ಅಂತಹ ಬೆಳವಣಿಗೆಗಳು ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗುತ್ತಾ ಅನ್ನೋದು ಸದ್ಯ ಇರುವ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಒಂದಂತೂ ಬಹಳ ಸ್ಪಷ್ಟ, ಎಐಸಿಸಿ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಅವರನ್ನ ನೇಮಕ ಮಾಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಯಾವ ಹುದ್ದೆ ಕೊಡ್ತಾರೆ ಅಂತ. ರಾಜ್ಯ ರಾಜಕಾರಣ ಕರ್ಕೊಂಡು ಬಂದ್ರೆ ಒನ್ಸ್ ಅಗೇನ್ ಸಿಎಂ ಗಾದಿಯ ವಿಚಾರ ಚರ್ಚೆಗೆ ಬರುತ್ತೆ. ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ್ರೆ ಬಿಟ್ ಕೊಡಕ್ ನಂಗೆ ಸಿದ್ಧ ಅಂತ ಈ ಹಿಂದೆ ಒಂದು ಸಂದೇಶ ಕೊಟ್ಟಿದ್ರು. ಅಂತಹ ಬೆಳವಣಿಗೆ ನಿರೀಕ್ಷೆ ಮಾಡಬಹುದಾ? ಖಂಡಿತವಾಗಿಯೂ ಶ್ರುತಿ, ರಾಜ್ಯ ಹಾಗೂ ದೇಶದ ಕಾಂಗ್ರೆಸ್ ಪಾಲಿಗೆ ಇದು ಬಹುದೊಡ್ಡದಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು 3 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿರುವಂತದ್ದು. ಅವರು ಇದೀಗ 3 ವರ್ಷಗಳ ಆದ ಬಳಿಕ ಅವರ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರನ್ನೇ ಎಐಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಮಟ್ಟದಲ್ಲೇ ಎಲ್ಲ ನಾಯಕರುಗಳು ಸಹ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡದಾದಂತಹ ಶಕ್ತಿಯನ್ನು ತುಂಬಿರುವಂತದ್ದು ಭಾರತ್ ಜೋಡೋ ಆದ ಬಳಿಕ. ಹೀಗಾಗಿ ರಾಹುಲ್ ಗಾಂಧಿ ಅವರ ಮೂಲಕವೇ ಪಕ್ಷವನ್ನ ಮತ್ತಷ್ಟು ಸಂಘಟನೆ ಮಾಡಿ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಬೇಕು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ ಚಿಂತನೆ. ಆದ್ರೆ ಎಐಸಿಸಿ ಸ್ಥಾನದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಹಿರಿಯ ನಾಯಕರುಗಳು ಮತ್ತು ಪಕ್ಷಕ್ಕೆ ಸಾಕಷ್ಟು ನಿಷ್ಠರಾಗಿರುವಂತವರು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಎಐಸಿಸಿ ಸ್ಥಾನದಿಂದ ಕೆಳಗಿಳಿಸೋದಾದ್ರೆ ಅವರಿಗೆ ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಇಡೀ ದೇಶದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತ ಬಹುದೊಡ್ಡ ನಾಯಕರಾಗಿರತಕ್ಕಂಥವ್ರು ಖರ್ಗೆ ಅವರು. ಹೀಗಾಗಿ ಖರ್ಗೆ ಅವರನ್ನ ಗೌರವಯುತವಾಗಿ ನಡೆಸ್ಕೋಬೇಕನ್ನೋದಾದ್ರೆ ಖರ್ಗೆ ಅವ್ರಿಗೂ ಸಹ ರಾಜ್ಯ ರಾಜಕಾರಣದ ಮೇಲೆ ಸಾಕಷ್ಟು ಆಸಕ್ತಿ ಇರುವಂತದ್ದು. ಹೀಗಾಗಿ ಸಂಕ್ರಾಂತಿಯ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಮತ್ತೆ ರೀ ಎಂಟ್ರಿ ಮಾಡುವಂತ ಸಾಧ್ಯತೆಗಳು ಬಹುತೇಕವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಎನ್ನಲಾಗ್ತಿರ್ತಕ್ಕಂಥ ಅಧಿಕಾರ ಹಂಚಿಕೆ ಒಪ್ಪಂದದ ಮೇಲೆನೆ ಅವರು ಸಿಎಂ ಸ್ಥಾನಕ್ಕೆ ಸಾಕಷ್ಟು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನಕ್ಕೆ ಬಿಟ್ಕೊಳ್ಳಿಕ್ಕೆ ಸಿಎಂ ಸಿದ್ದರಾಮಯ್ಯನವರ ಸೇರಿದಂತೆ ಅವರ ಇಡೀ ಬಣ ಯಾವುದೇ ರೀತಿಯಾಗಿ ತಕರಾರನ್ನ ಈಗಾಗಲೇ ಮತ್ತೊಮ್ಮೆ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಜಾಸ್ತಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಅನ್ಸುತ್ತೆ ಇಂತಹ ಬೆಳವಣಿಗೆಗಳಾಗ್ಬಿಟ್ರೆ.
ಖಂಡಿತವಾಗಿ ಶ್ರುತಿ, ರಾಜ್ಯದಲ್ಲಿ ಅದು ಬಹುದಶಕಗಳಿಂದ ಆ ಕನಸಿರುವಂತದ್ದು. ಯಾಕಂತಂದ್ರೆ ದಲಿತರು ಒಬ್ಬರು ರಾಜ್ಯದಲ್ಲಿ ಸಿಎಂ ಆಗ್ಬೇಕು ಅನ್ನೋದು ಆ ಬೇಡಿಕೆ ಬಹು ವರ್ಷಗಳಿಂದ ಇರುವಂತದ್ದು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ರೀ ಎಂಟ್ರಿ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೌರವಯುತವಾಗಿ ನಡೆಸ್ಕೋಬೇಕಾಗುತ್ತೆ ಹೈಕಮಾಂಡ್. ಹೀಗೆ ಹಿನ್ನೆಲೆಯಲ್ಲಿ ಅವರಿಗೆ ಸಿಎಂ ಸ್ಥಾನವನ್ನ ಕೊಡುತ್ತಾ ಅನ್ನೋದು ಒಂದ್ ಕಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರನ್ನು ಸಹ ಕಾಂಗ್ರೆಸ್ ಹೈಕಮಾಂಡ್ OBC ನಾಯಕರನ್ನಾಗಿ ಅವ್ರನ್ನ ಗುರುತಿಸ್ತಾ ಇರುವಂತದ್ದು. ಹೀಗಾಗಿ ಅವ್ರನ್ನ ರಾಷ್ಟ್ರ ಮಟ್ಟದಲ್ಲೂ ಸಹ ಅವ್ರನ್ನ ಬಳಸ್ಕೊಳ್ಳುವಂತ ಸಾಧ್ಯತೆಗಳು ಒಂದ್ ಕಡೆ ದಟ್ಟವಾಗಿರುವಂತದ್ದು. ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಅವರಿಗೆ ಸಿಎಂ ಸ್ಥಾನವನ್ನು ಕೊಡೋದ್ರ ಜೊತೆಗೆ ಅವ್ರಿಗೆ ಒಂದು ಗೌರವಯುತವಾದಂತಹ ಹುದ್ದೆಯನ್ನು ಕೊಡೋದು ಮತ್ತು ಆ ಇಡೀ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.